ನಮಸ್ಕಾರ. ಅವಮಾನ ಅದೆಂತಹ ಬೆಂಕಿಯಲ್ವಾ? ಅದು ನಮ್ಮನ್ನ ಸುಟ್ಟು ಬೂದಿ ಮಾಡ್ಬೋದು ಅಥವಾ ನಮ್ಮೊಳಗಿನ ಶಕ್ತಿಗೆ ಕಿಚ್ಚು ಹಚ್ಚಿ ಹೊಸ ದಾರಿನೇ ತೋರಿಸ್ಬೋದು. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ರೂಪಾಂತರದ ಕಥೆ ಬಗ್ಗೆ. ಬನ್ನಿ, ಈ ವಜ್ರದ ಮರದ ಅದ್ಭುತ ನೀತಿಕತೆಯೊಳಗೆ ಹೋಗ್ಬರೋಣ. ಈ ಇಡೀ ಕಥೆಯ ತಿರುಳೇ ಒಂದು ಪ್ರಶ್ನೆ. ಒಂದು ಕ್ರೂರವಾದ ಮೂರ್ಖತನದ ಅವಮಾನ ಒಂದು ದೊಡ್ಡ ಯಶಸ್ಸಿನ ಬೀಜ ಆಗೋಕ್ ಸಾಧ್ಯನಾ? ಇದು ಕೇವಲ ಪ್ರಶ್ನೆ ಅಲ್ಲ, ಈ ಇಡೀ ಕಥೆಯ ಪಯಣಕ್ಕೆ ದಿಕ್ಸೂಚಿ. ಈ ಕಥೆಯಲ್ಲಿ ಬರೋದು ಮೂರೇ ಪಾತ್ರಗಳು. ಒಬ್ಬ ಏನೂ ಅರಿಯದ ಮುಗ್ಧ ಮಗ, ಇನ್ನೊಬ್ಬ ಕರುಣೆ ಅನ್ನೋದೇ ಇಲ್ಲದ ಕ್ರೂರ ಸ್ನೇಹಿತ, ಮತ್ತು ಇವರಿಬ್ಬರ ನಡುವೆ ಭೂಮಿಯ ಆಳದಲ್ಲಿ ಹೂತೋಗಿದ್ದ ಒಂದು ದೊಡ್ಡ ಜೀವನ ಪಾಠ. ಸರಿ, ಕತೆ ಶುರುವಾಗೋದೇ ಇಲ್ಲಿಂದ. ಒಬ್ಬ ತಂದೆಯ ಕೊನೆಯ ಆಸೆ, ಆದ್ರೆ ಆಸೆಯ ಭಾರ ಹೊರುವವನೋ ಒಬ್ಬ ಮೂರ್ಖ ಉತ್ತರಾಧಿಕಾರಿ. ಕೇಳಿ, ಇದನ್ನೇನೋ ಶತ್ರು ಹೇಳ್ತಾ ಇಲ್ಲ. ಸ್ವತಃ ಒಬ್ಬ ತಂದೆ ತನ್ನ ಮಗನ ಬಗ್ಗೆನೇ ಮರುಗ್ತಿದ್ದಾರೆ. ಅವನು ಮೂರ್ಖ, ಯಾರು ಬೇಕಾದರೂ ಅವನನ್ನ ದಾರಿ ತಪ್ಪಿಸ್ಬೋದು, ಇವನ್ನ ಭವಿಷ್ಯ ಏನು ಅನ್ನೋ ಆ ತಂದೆಯ ಆತಂಕದಲ್ಲೇ ಗೊತ್ತಾಗುತ್ತೆ ಧನರಾಜ್ ಎಂಥ ಮುಗ್ಧನಾಗಿದ್ದ ಅಂತ. ಹಾಗಾಗಿ ಆ ತಂದೆ ಒಂದು ಕೊನೆಯ ಪ್ರಯತ್ನ ಮಾಡ್ತಾರೆ. ಮಗನ ಕೈಗೆ 10 ವಜ್ರಗಳನ್ನು ಕೊಟ್ಟು ತನ್ನ ಹಳೆಯ ಸ್ನೇಹಿತ ಕೇಶವನ ಹತ್ರ ಕಳಿಸ್ತಾರೆ. ಉದ್ದೇಶ ಇಷ್ಟೇ, ಈ ವಜ್ರಗಳ ಬಂಡವಾಳದಿಂದ ವ್ಯಾಪಾರ ಶುರುಮಾಡಿ ಕೇಶವನ ಮಗಳನ್ನ ಮದುವೆ ಆಗ್ಬೇಕು. ಇದು ಧನರಾಜ್ ಪಾಲಿಗೆ ಒಂದು ಹೊಸ ಜೀವನದ ಭರವಸೆಯಾಗಿತ್ತು. ಆದರೆ ಈ ಭರವಸೆ ಇಟ್ಕೊಂಡು ಹೋದ ಧನರಾಜ್ಗೆ ಎದುರಾಗಿದ್ದೇ ಒಂದು ಕ್ರೂರ ಅವಮಾನ. ಆ ಅವಮಾನ ಅವನ ಮುಖದ ಮೇಲೆಯೇ ಬಾಗಿಲು ಮುಚ್ಚಿದ ಹಾಗೆ ಆಗುತ್ತೆ. ಅಪ್ಪ ಹೇಳಿದ ಮಾತು ಅಕ್ಷರಶಃ ಸತ್ಯ ಅಂತ ನಂಬಿಕೊಂಡು ಧನರಾಜ್ ಅಷ್ಟೇ ಮುಗ್ಧತೆಯಿಂದ ಕೇಶವನ ಮುಂದೆ ವಜ್ರಗಳನ್ನ ಇಡ್ತಾನೆ. ಅವನ ಕಣ್ಣುಗಳಲ್ಲಿ ಹೊಸ ವ್ಯಾಪಾರದ ಕನಸು, ಹೊಸ ಜೀವನದ ಭರವಸೆ. ಆದರೆ ಅವನಿಗೆ ಮುಂದೆ ಕಾದಿದ್ದೇ ಬೇರೆ. ಆಗ ಕೇಶವ ಆಡಿದ ಮಾತುಗಳಿದ್ವಲ್ಲ, ಅವು ಚೂರಿಗಿಂತ ಹರಿತವಾಗಿದ್ವು. ಈ ವಜ್ರಗಳನ್ನ ತಗೊಂಡೋಗಿ ನೆಲದಲ್ಲಿ ಹೂತು ಹಾಕೋ, ಅದರಿಂದ ವಜ್ರದ ಮರ ಬೆಳೆಯುತ್ತೆ ಅಂತ ಕಾಯಿ, ನೀನೊಬ್ಬ ದಿಕ್ಕಿಲ್ಲದ ಅನಾಥ ಅಷ್ಟೇ. ಅಬ್ಬಾ, ಎಂಥ ಕ್ರೂರ ಮಾತು! ಈ ಒಂದು ಅವಮಾನ, ಈ ಒಂದು ಅಪಹಾಸ್ಯವೇ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಒಂದು ಕಡೆ ಅವಮಾನದ ಗಾಯ, ಇನ್ನೊಂದು ಕಡೆ ನಂಬಿದವನೇ ಬೆನ್ನಿಗೆ ಚೂರಿ ಹಾಕ್ತಾನೆ. ಧನರಾಜ್ ನಂಬಿಕೆಯ ಅವನಿಗೆ ಮುಳುವಾಗುತ್ತೆ. ಇದು ಕೇವಲ ಅವಮಾನದ ಕಥೆಯಲ್ಲ, ನಂಬಿಕೆ ದ್ರೋಹದ ಅಧ್ಯಾಯ ಕೂಡ. ನೋಡಿ, ಧನರಾಜನ ಮುಗ್ಧತೆಯನ್ನ ಕೇಶವ ವ್ಯಂಗ್ಯವಾಗಿ ಹೇಳಿದ್ದನ್ನ ಅವನು ನಿಜ ಅಂತ ನಂಬಿಬಿಡ್ತಾನೆ. ನಿಜವಾಗ್ಲೂ ವಜ್ರಗಳನ್ನ ನೆಟ್ರೆ ಮರ ಬರುತ್ತೆ ಅಂತ ಅನ್ಕೊಂಡು ತನ್ನ ಸೇವಕ ಅಜಯ್ನ ಸಹಾಯ ಕೇಳ್ತಾನೆ. ಇದೇ ಆ ವಂಚಕ ಸೇವಕನಿಗೆ ಒಂದು ಸುವರ್ಣಾವಕಾಶವನ್ನೇ ಸೃಷ್ಟಿಸಿಕೊಡುತ್ತೆ. ನೋಡೆ, ಅವನ ಸೇವಕ ಅಜಯ್ ಎಷ್ಟು ಪಕ್ಕಾ ಪ್ಲಾನ್ ಮಾಡ್ತಾನೆ ಅಂತ. ಮೊದಲು ಹೌದು ಯಜಮಾನರೇ, ಒಳ್ಳೆ ಯೋಚನೆ ಅಂತ ಹುರಿದುಂಬಿಸ್ತಾನೆ. ಆಮೇಲೆ ಅತ್ತೆ ಮನೆಗೋಗಿ ಬರ್ತೀನಿ ಅಂತ ಜಾಣತನದಿಂದ ಜಾಗ ಖಾಲಿ ಮಾಡ್ತಾನೆ. ಕೊನೆಗೆ ರಾತ್ರೋರಾತ್ರಿ ವಾಪಸ್ ಬಂದು ನೆಲದಲ್ಲಿ ಹೂತಿದ್ದ ಆ ಅಮೂಲ್ಯ ವಜ್ರಗಳನ್ನೇ ಎತ್ತುಕೊಂಡು ಪರಾರಿ ಆಗ್ತಾನೆ. ಎಲ್ಲನೂ ಕಳ್ಕೊಂಡು ಏನ್ ಮಾಡೋದು ಅಂತ ತೋಚದೇ ಇದ್ದಾಗ ಕತ್ತಲಲ್ಲಿ ಒಂದು ಬೆಳಕಿನ ಕಿರಣ ಕಾಣಿಸುತ್ತೆ. ಮನೆಯಿಲ್ಲದ ಒಬ್ಬ ವ್ಯಕ್ತಿಯ ಭೇಟಿ ಅವನ ಜೀವನಕ್ಕೆ ಒಂದು ಹೊಸ ತಿರುವು ಕೊಡುತ್ತೆ. ಅದೇ ಜ್ಞಾನೋದಯದ ಕ್ಷಣ. ದಿನಗಳು ಕಳೆದು ವಜ್ರದ ಮರನೂ ಬೆಳೆಯವಿಲ್ಲ, ಮೋಸ ಮಾಡಿದ ಸೇವಕನೂ ವಾಪಸ್ ಬರ್ಲಿಲ್ಲ. ಧನರಾಜ್ ಅಕ್ಷರಶಃ ಬೀದಿಗೆ ಬಿದ್ದಿದ್ದ. ಅವನ ಹತ್ರ ಇದ್ದಿದ್ದು ತನ್ನ ಕೊನೆಯ ತುತ್ತಿನ ಊಟ ಮಾತ್ರ. ಅಂಥ ಸ್ಥಿತಿಯಲ್ಲೂ ಹಸಿದು ಬಂದ ಒಬ್ಬ ನಿರ್ಗತಿಕನನ್ನ ನೋಡಿ ತನ್ನ ಊಟವನ್ನ ಹಂಚ್ಕೊಳ್ತಾನೆ. ನೋಡಿ, ತನ್ನ ಹೊಟ್ಟೆ ಖಾಲಿ ಇದ್ರೂ ಇನ್ನೊಬ್ಬರ ಹಸಿವನ್ನು ನೀಗಿಸೋ ಈ ಗುಣವೇ ಅವನ ಅದೃಷ್ಟದ ಬಾಗಿಲನ್ನ ತೆರೆಯುತ್ತೆ. ಆ ನಿರ್ಗತಿಕನ ಬಾಯಿಂದ ಬಂದ ಮಾತು ದೈವವಾಣಿ ಅಂತಿತ್ತು. ಅಯ್ಯ, ನೀನು ನಂಬಿದ ಆ ಅಜಯ್ ಅನ್ನೋನೇ ನಿನ್ನ ವಜ್ರಗಳನ್ನ ಕದ್ದಿದ್ದಾನೆ. ಆದ್ರೆ ನಿನ್ನ ದಯಾಗುಣಕ್ಕೆ ದೇವ್ರು ಮೆಚ್ಚಿದ್ದಾನೆ. ನೀನು ವಜ್ರ ಹೂತಿದ್ದ ಜಾಗವನ್ನೇ ಮತ್ತೆ ಅಗೆದು ನೋಡು, ನಿನಗಾಗಿ ಒಂದು ನಿಧಿ ಕಾದಿದೆ. ಇದು ಕೇವಲ ಸತ್ಯವನ್ನ ಹೇಳಿದ್ದಲ್ಲ, ಅದೊಂದು ಭವಿಷ್ಯದ ಮುನ್ಸೂಚನೆಯಾಗಿತ್ತು. ಹೊಸ ಭರವಸೆಯಿಂದ ಆ ಜಾಗವನ್ನ ಅಗ್ದಾಗ ಧನರಾಜಗೆ ಒಂದು ಪೆಟ್ಟಿಗೆ ಸಿಗುತ್ತೆ. ಇದು ಅವನ ಹೊಸ ಅದೃಷ್ಟಕ್ಕೆ ಅಡಿಪಾಯ. ಆದ್ರೆ ಆ ಪೆಟ್ಟಿಗೆಯಲ್ಲಿದ್ದ ನಿಜವಾದ ಸಂಪತ್ತು ಚಿನ್ನ ಬೆಳ್ಳಿಯಾಗಿರಲಿಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ಪೆಟ್ಟಿಗೆ ತೆರೆದಾಗ ಅದರಲ್ಲಿ ಆಭರಣಗಳು, ಚಿನ್ನ, ಮಾಣಿಕ್ಯ ಎಲ್ಲ ಇತ್ತು. ಆದ್ರೆ ಆ ಎಲ್ಲದರ ಜೊತೆ ಒಂದು ಪುಸ್ತಕವಿತ್ತು. ಆ ಆಭರಣಗಳನ್ನು ಹೇಗೆ ಮಾರಿ ದೊಡ್ಡ ಉದ್ಯಮಿಯಾಗಬಹುದು ಅಂತ ವಿವರಿಸುವ ಪುಸ್ತಕ. ಆಗ ಅವನಿಗೆ ಹೊಳೆಯುತ್ತೆ, ನಿಜವಾದ ಸಂಪತ್ತು ವಸ್ತುಗಳಲ್ಲ, ಜ್ಞಾನ. ಈ ಒಂದು ಕ್ಷಣದಲ್ಲಿ ಧನರಾಜ್ ಸಂಪೂರ್ಣವಾಗಿ ಬದಲಾಗ್ತಾನೆ.
ಎಲ್ಲದಕ್ಕೂ ಬೇರೆಯವರ ಮೇಲೆ ಅವಲಂಬಿತನಾಗಿದ್ದ, ಹೇಳಿದ್ದನ್ನೆಲ್ಲ ನಂಬ್ತಿದ್ದ ಹಳೆಯ ಧನರಾಜ್ ಹೋಗಿ ಜ್ಞಾನವನ್ನೇ ಅಸ್ತ್ರವಾಗಿಸಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ ಹೊಸ ಯಶಸ್ವಿ ಉದ್ಯಮಿ ಧನರಾಜ್ ಹುಟ್ಟುತ್ತಾನೆ. ಇದೇ ಈ ಕಥೆಯ ತಿರುಳು. ಹಣ, ಯಶಸ್ಸು ಬಂದ್ಮೇಲೆ ಕಥೆ ಮುಗಿಯಲ್ಲ ಅಲ್ವಾ? ನಿಜವಾದ ಪರೀಕ್ಷೆ ಶುರುವಾಗೋದೇ ಆಗ. ಈಗ ಬದಲಾದ ಧನರಾಜ್ ತನ್ನನ್ನು ಅವಮಾನಿಸಿ ಮೋಸಗೊಳಿಸಿದ ಗತಕಾಲವನ್ನು ಎದುರಿಸಬೇಕಾಡುತ್ತೆ. ಅವನ ನಿಜವಾದ ಗುಣ ಇಲ್ಲಿ ಪರೀಕ್ಷೆಗೆ ಒಳಪಡುತ್ತೆ. ಮೊದಲು ಸಿಕ್ಕಿದ್ದು ಅವನ ವಂಚಕ ಸೇವಕ ಅಜಯ್. ಧನರಾಜ್ ಮನಸ್ಸು ಮಾಡಿದ್ರೆ ಅವನನ್ನು ಶಿಕ್ಷಿಸಬಹುದಿತ್ತು. ಆದರೆ ಅವನು ಆರಿಸಿದ್ದು ಪ್ರತಿಕಾರದ ಹಾದಿಯಲ್ಲ, ಕ್ಷಮೆಯ ಹಾದಿ. ಅಜಯ್ಗೆ ಸ್ವಲ್ಪ ಹಣ ಕೊಟ್ಟು ಕರುಣೆ ತೋರಿಸಿ ಕಳಿಸ್ತಾನೆ. ಶಕ್ತಿ ಇದ್ದಾಗ ಕ್ಷಮಿಸೋದೇ ನಿಜವಾದ ದೊಡ್ಡತನ. ಇನ್ನು ಕೇಶವನ ಕತೆ ನೋಡಿ. ಧನರಾಜ್ ಶ್ರೀಮಂತನಾದ ಅಂತ ಗೊತ್ತಾದ ತಕ್ಷಣ, ನೋಡಿದ್ಯಾ, ನೀನು ದೊಡ್ಡವನಾಗ್ಲಿ ಅಂತಾನೆ ನಾನು ಅಂದು ಬೈದಿದ್ದು ಅಂತ ಒಂದು ಸ್ವಾರ್ಥದ ನಾಟಕ ಆಡ್ತಾನೆ. ಆದರೆ ಧನರಾಜನ ಕ್ಷಮಾಗುಣ, ಅವನ ದೊಡ್ಡತನ ನೋಡಿದಾಗ ಕೇಶವನ ಅಹಂಕಾರ ಕರಗುತ್ತೆ. ಪ್ರಾಮಾಣಿಕವಾಗಿ ತಲೆಬಾಗಿ, ಕ್ಷಮಿಸು, ನೀನೇ ನನಗಿಂತ ದೊಡ್ಡ ಮನುಷ್ಯ ಅಂತ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ಅಲ್ಲಿಂದ ಮುಂದೆ ಧನರಾಜ್ನದ್ದು ವಿಜಯದ ಪಯಣವೇ. ಅವನು ಕೇಶವನ ಮಗಳನ್ನೇ ಮದುವೆಯಾಗ್ತಾನೆ. ತನ್ನ ಮದುವೆಗೆ ಆ ನಿರ್ಗತಿಕ ವ್ಯಕ್ತಿಯನ್ನು ಮುಖ್ಯ ಅತಿಥಿಯಾಗಿ ಕರೆದು ಗೌರವಿಸ್ತಾನೆ. ತನ್ನ ತಂದೆಯ ಹೆಸರಿನಲ್ಲಿ ದಾನಧರ್ಮ ಶುರುಮಾಡಿ ಸಮಾಜಕ್ಕೆ ಹಿಂದಿರುಗಿಸ್ತಾನೆ. ಅಂದು ಮೂರ್ಖನಂತಿದ್ದ ಯುವಕ ಇಂದು ಎಲ್ಲರೂ ಗೌರವಿಸುವ ನಾಯಕನಾಗಿ ಬೆಳೆದು ನಿಲ್ಲುತ್ತಾನೆ. ಹಾಗಾದ್ರೆ ಈ ಕಥೆ ನಮ್ಗೆ ಏನ್ ಹೇಳುತ್ತೆ? ಒಮ್ಮೆ ಯೋಚನೆ ಮಾಡಿ. ನಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಅವಮಾನ, ದೊಡ್ಡ ಸೋಲು ಅಥವಾ ನಂಬಿಕೆ ದ್ರೋಹ, ಬಹುಶಃ ಅವೇ ನಮ್ಮೊಳಗಿನ ಶಕ್ತಿಯನ್ನ ಎಬ್ಬಿಸೋಕೆ ದೇವರು ಕೊಡುವ ಅವಕಾಶಗಳೇನು? ಆ ಅವಮಾನದ ಕಲ್ಲನ್ನೇ ಮೆಟ್ಟಿಲಾಗಿಸ್ಕೊಂಡು ನಮ್ಮದೇ ಆದ ಯಶಸ್ಸಿನ ವಜ್ರದ ಮರವನ್ನ ನಾವು ಬೆಳೆಸ್ಬೋದಾ? ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ಕಥೆಯನ್ನ ಇಲ್ಲಿಗೆ ಮುಗಿಸೋಣ.